ಒಬ್ಬ ಬೇಕರಿಯವನು ಕ್ರಮವಾಗಿ ತನಗೆ ಬೇಕಾದಷ್ಟು ಬೆಣ್ಣೆಯನ್ನು ಒಬ್ಬ ರೈತನ ಬಳಿ ಕೊಂಡುಕೊಂಡು ಬೆಣ್ಣೆಗೆ ಬದಲಾಗಿ 1 ಪೌಂಡ್ ಬ್ರೆಡ್ ಅನ್ನು ಕೊಡುತ್ತಿದ್ದನು. ಒಮ್ಮೆ ಬೇಕರಿಯವನು ರೈತನು ತರುತ್ತಿದ್ದ ಬೆಣ್ಣೆಯನ್ನು ತೂಕ ಮಾಡಿ ನೋಡಲು ಅವನು ಕೇಳಿದಷ್ಟು ಬೆಣ್ಣೆ ಅವನಿಗೆ ರೈತನಿಂದ ಸಿಗುತ್ತಿರಲಿಲ್ಲ. ಆದ ಕಾರಣ ಬೇಕರಿಯವನು ರೈತನನ್ನು ಕೋರ್ಟ್ಗೆ ಎಳೆದುಕೊಂಡು ಹೋದನು. ಆಗ ನ್ಯಾಯಾಧೀಶನು ರೈತನನ್ನು ನೋಡಿ, ನೀನು ತೂಕ ಮಾಡಲು ಏನನ್ನು ಉಪಯೋಗಿಸುತ್ತಿರುವಿ ಎಂಬುದಾಗಿ ಕೇಳಿದಾಗ ಬಡ ರೈತನು ಹೀಗೆ ಉತ್ತರಿಸಿದನು, ಸ್ವಾಮಿ, ನಾನೊಬ್ಬ ಬಡಪಾಯಿ. ನನ್ನ ಬಳಿ ಸರಿಯಾದ ಅಳತೆ ಯಂತ್ರ ಇಲ್ಲದಿದ್ದರೂ ಒಂದು ಸಣ್ಣ ತಕ್ಕಡಿ ಇದೆ ಎಂಬುದಾಗಿ ಹೇಳಿದನು. ಅದಕ್ಕೆ ನ್ಯಾಯಾಧೀಶನು, ಹಾಗಾದರೆ ಬೆಣ್ಣೆಯನ್ನು ಹೇಗೆ ತೂಕ ಮಾಡುತ್ತೀ ಎಂದು ಕೇಳಲು ರೈತನು ಹೀಗಂದನು, ಸ್ವಾಮಿ, ಅನೇಕ ವರ್ಷಗಳಿಂದ ಈ ಮನುಷ್ಯನು ನನ್ನ ಬಳಿ ಬೆಣ್ಣೆಯನ್ನು ಕೊಂಡುಕೊಳ್ಳಲು ಪ್ರಾರಂಭಿಸಿದಂದಿನಿಂದಲೂ 1 ಪೌಂಡ್ ಬ್ರೆಡ್ ಅನ್ನು ಕೊಟ್ಟು ಅದಕ್ಕೆ ಬದಲಾಗಿ ನನ್ನಿಂದ ಬೆಣ್ಣೆಯನ್ನು ತೆಗೆದುಕೊಳ್ಳುತ್ತಿರುವನು. ನಾನು ಆ ಬ್ರೆಡ್ ಅನ್ನು ತೆಗೆದುಕೊಂಡು ಅದನ್ನು ತಕ್ಕಡಿಯಿಂದ ತೂಕ ಮಾಡಿ ಅದರ ಅಳತೆಗೆ ಬೆಣ್ಣೆಯನ್ನು ಕೊಡುತ್ತಿರುವೆನು. ಈಗ ಹೇಳಿರಿ, ಯಾರು ದೋಷಿ, ನಾನೋ ಬೇಕರಿಯವನೋ? ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಅಷ್ಟೇ ಅಲ್ಲದೆ ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಎಂದು ಬೈಬಲ್ ಹೇಳುತ್ತದೆ.